ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ಈ ವಿಡಿಯೋದಲ್ಲಿ ಯಾವುದೇ ಒಂದು ವರ್ಡ್ಪ್ರೆಸ್ ವೆಬ್ಸೈಟು ಬ್ಯಾಕಪ್ಪನ್ನು ಯಾವ ಥರ ತೊಗೋಬೇಕು ಅಥವಾ ಬ್ಯಾಕಪ್ ತೊಗೊಂಡ ಮೇಲೆ ನೀವು ಬೇರೆ ಒಂದು ಸೈಟ್ಗೆ ಯಾವ ಥರ ಮೈಗ್ರೇಷನ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಮ ಸೈಟ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ನಿಮ್ಮ ಒಂದು ಅಡ್ಮಿನ್ ಪೆನಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಪ್ರೆಸೆಂಟ್ಲಿ ಇಲ್ಲಿ digiti.com ಅನ್ನೋದು ಇದು ಮೇನ್ ಸೈಟ್ ಇದೆ. ಸೊ ಇದರ ಅಡ್ಮಿನ್ ಪೆನಲ್ಗೆ ಲಾಗಿನ್ ಆಗಬೇಕಂದ್ರೆ ನಮ್ಮ ವೆಬ್ಸೈಟ್ URL ಪಕ್ಕದಲ್ಲಿ /wp-admin ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯೂಸರ್ ನೇಮ್ ಅಥವಾ ಇಮೇಲ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ತಮ್ಮ ಒಂದು ಇಮೇಲ್ ID ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ ಕೆಳಗಡೆ ಲಾಗಿನ್ ಅಂತ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು ಮೇನ್ ಸೈಟ್ ಸೂಪರ್ ಅಡ್ಮಿನ್ ಲಾಗಿನ್ ಆದರೆ ಈ ಥರ ಡ್ಯಾಶ್ಬೋರ್ಡ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಕ್ಕಂಥ ಮೆನುವಲ್ಲಿ ಒಂದು ಪ್ಲಗ್ಇನ್ ಮೆನುವನ್ನು ಸೆಲೆಕ್ಟ್ ಮಾಡಬೇಕು. ಪ್ಲಗ್ಇನಲ್ಲಿ ಬಂದು ಆ್ಯಡ್ ನ್ಯೂ ಪ್ಲಗ್ಇನ್ ಅಂತ ಕೊಡಬೇಕು. ಈ ಆ್ಯಡ್ ನ್ಯೂ ಪ್ಲಗ್ಇನಲ್ಲಿ ನಿಮಗೆ ಆಲ್ ಇನ್ ಒನ್ WP ಮೈಗ್ರೇಷನ್ ಅನ್ನೋದು ಒಂದು ಪ್ಲಗ್ಇನ್ ಬರುತ್ತೆ. ಅದನ್ನು ಇಲ್ಲಿ ಸರ್ಚ್ ಮಾಡಬೇಕು. ಸೊ ಪ್ರೆಸೆಂಟ್ಲಿ ಈ ಒಂದು ಪ್ಲಗ್ಇನ್ ಆಲ್ರೆಡಿ ಆ್ಯಕ್ಟಿವ್ ಆಗಿದೆ, ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದಕ್ಕೆ ಆ್ಯಕ್ಟಿವ್ ತೋರಿಸ್ತಾ ಇದೆ. ನಿಮ್ಮ ಕೇಸಲ್ಲಿ ಅದು ಇನ್ಸ್ಟಾಲ್ ಅನ್ನುವ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಆವಾಗ ಈ ಲೆಫ್ಟ್ ಸೈಡಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ, ಸೊ ಎಕ್ಸ್ಪೋರ್ಟ್ ಸೈಟ್ ಟು ಅಂತ 3 ಲೈನ್ ಬಾರ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಟು ಫೈಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಕಪ್ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಪೇರಿಂಗ್ ಟು ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ಈ ಥರ ತಮ್ಮ ಒಂದು ಸೈಟ್ನ ಬ್ಯಾಕಪ್ಪನ್ನು ತೊಗೋಬೋದು. ಬ್ಯಾಕಪ್ ತೊಗೊಂಡು ಆ ಫೈಲ್ನ ಯಾವುದೇ ಒಂದು ಫ್ರೆಶ್ ವೆಬ್ಸೈಟ್ ಇರ್ಬೋದು, ವರ್ಡ್ಪ್ರೆಸ್ ವೆಬ್ಸೈಟಲ್ಲಿ ಹೋಗಿ ಇದೇ ಪ್ಲಗ್ಇನ್ ಇನ್ಸ್ಟಾಲ್ ಮಾಡಿ ಫ್ರೀ ಪ್ಲಗ್ಇನಲ್ಲಿ ಇಂಪೋರ್ಟ್ ಮಾಡಲಿಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೋಸ್ಕರ ಯಾರಿಗಾದರೂ ಈ ಪ್ಲಗ್ಇನ್ ಅನ್ಲಿಮಿಟೆಡ್ ಎಕ್ಸ್ಟೆನ್ಷನ್ ಬೇಕಂದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಪ್ಲಗ್ಇನ್ನ ಶೇರ್ ಮಾಡ್ತೀನಿ, ನಿಮಗೆ ಅದು ಅನ್ಲಿಮಿಟೆಡ್ ಎಕ್ಸ್ಟೆನ್ಷನ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.